ರೀಸೆಂಟ್ ಆಗಿ ನಾನು ಯೋಚನೆ ಮಾಡ್ತಾ ಇರ್ಬೇಕಾದ್ರೆ ಅನಿಸ್ತಾ ಇತ್ತು ನನಗೆ, ಸಪೋಸ್ ಲೆಟ್ಸ್ ನನ್ಗೆ ಯಾರು ಒಬ್ರು ಇವಾಗ ಇನ್ವೆಸ್ಟ್ ಮಾಡಬೇಕು ಅಂತ ಅನ್ಕೊಂಡಿದೀನಿ, ಬಟ್ ಏನಾದ್ರು ಸಲಹೆಗಳಿದೆಯಾ ಸರ್, ಏನಾದ್ರು ಸಜೆಷನ್ಸ್ ಇದೆಯಾ ಅಥವಾ ಟಿಪ್ಸ್ ಏನಾದ್ರು ಇದೆಯಾ ಸರ್ ನಿಮ್ ಕಡೆಯಿಂದ ಅಂತ ಕೇಳಿದ್ರೆ ಯಾವ ವಿಷಯಗಳನ್ನ ಹೇಳ್ಬೋದು ಅಂತ ಯೋಚನೆ ಮಾಡಿದಾಗ ಅನ್ಕೊಂಡಿದ್ದೆ ಇವತ್ತು ನಾನು ನಿಮ್ಮ ಹತ್ರ ಶೇರ್ ಮಾಡಕ್ ಹೋಗ್ತಾ ಇರತಕ್ಕಂತಹ 7 ಇನ್ವೆಸ್ಟ್ಮೆಂಟ್ ಟಿಪ್ಸ್ಗಳು. ಸೊ ಯಾವ್ದು ಆ 7 ಟಿಪ್ಸ್ಗಳು, ಆ ಟಿಪ್ಸ್ಗಳನ್ನ ಯೂಸ್ ಮಾಡ್ಕೊಳ್ಳೋದ್ರ ಮೂಲಕ ಯಾವ ರೀತಿ ಸಕ್ಸಸ್ಫುಲ್ ಆಗಿ ಇನ್ವೆಸ್ಟಿಂಗ್ ಮಾಡೋದು ಲಾಂಗ್ ಟರ್ಮ್ ಅಲ್ಲಿ ಅನ್ನೋ ಒಂದು ವಿಷಯವನ್ನ ಅರ್ಥ ಮಾಡ್ಕೊಳ್ಳೋಣ ಈ ವಿಡಿಯೋದಲ್ಲಿ. ಟಿಪ್ ನಂಬರ್ 1, ಸ್ಟಾರ್ಟ್ ಅರ್ಲಿ. ಎಷ್ಟು ಬೇಗ ಸ್ಟಾರ್ಟ್ ಮಾಡ್ತಿರೋ ಇನ್ವೆಸ್ಟಿಂಗ್ ಅಷ್ಟು ಒಳ್ಳೇದಾಗಿರುತ್ತೆ. ಇದಕ್ಕೆ ಒಂದು ಎಕ್ಸಾಂಪಲ್ ಮೂಲಕ ಅರ್ಥ ಮಾಡ್ಕೊಳ್ಳೋಣ, ಅದಾದ್ಮೇಲೆ ನಾನು ಇದ್ರ ಇಂಪಾರ್ಟೆನ್ಸ್ ನಿಮ್ಗೆ ತಿಳಿಸ್ಕೊಡ್ತೀನಿ. ನೀವು ಸ್ಕ್ರೀನ್ ಮೇಲೆ ಗಮನಿಸ್ತಾ ಇರಬಹುದು ಮೊಬೈಲ್ ಅನ್ನ. ಸೊ ಈ ಒಂದು ಎಕ್ಸಾಂಪಲ್ ಗೆ ನಾನು ಗ್ರೋ ಒಂದು ವೆಬ್ಸೈಟ್ ಅಲ್ಲಿ ಇರತಕ್ಕಂತ SIP ಕ್ಯಾಲ್ಕುಲೇಟರ್ ನ ಯೂಸ್ ಮಾಡ್ತಾ ಇದ್ದೀನಿ. ಸೊ ಬೇಸಿಕಲಿ SIP ಅಂತಂದ್ರೆ ಸಿಸ್ಟಮ್ಯಾಟಿಕ್ ಇನ್ವೆಸ್ಟ್ಮೆಂಟ್ ಪ್ಲಾನ್. ನೀವು ಗಮನಿಸ್ತಾ ಇರಬಹುದು ಇಲ್ಲಿ ಮಂತ್ಲಿ ಇನ್ವೆಸ್ಟ್ಮೆಂಟ್ ಅಂದ್ರೆ ಎವ್ರಿ ಮಂತ್ ಆನ್ ಮಂತ್ ನಾನು 2,000 ರೂಪಾಯಿ ಸೇವ್ ಮಾಡ್ತಾ ಇದ್ದೀನಿ ಅಂತ ಅನ್ಕೊಳ್ಳೋಣ. ಓಕೆ, ಸೊ ಇದು ಒಂದನೇದಾಗಿರುತ್ತೆ. ಎರಡನೇ ಇಂಪಾರ್ಟೆಂಟ್ ಪಾಯಿಂಟ್ ಎಕ್ಸ್ಪೆಕ್ಟೆಡ್ ರಿಟರ್ನ್, ಅಥವಾ ಎಷ್ಟು ನಿರೀಕ್ಷಣೆ ಇದೆಯಪ್ಪ ರಿಟರ್ನ್ ವೈಸ್ ಅಂತ ನೋಡೋದಾದ್ರೆ 100% ನಷ್ಟು ಎಕ್ಸ್ಪೆಕ್ಟೆಡ್ ರಿಟರ್ನ್ ಅಲ್ಲಿ ತಗೊಂಡಿರ್ತೀನಿ. ದ ರೀಸನ್ ಇಸ್ ವೆರಿ ಸಿಂಪಲ್. 100% ಗೆ ಮಾರ್ಕೆಟ್ ಸ್ಟಾರ್ಟ್ ಆದಾಗಿಂದ ಇಲ್ಲಿವರೆಗೂ ಸೋ ಫಾರ್ 100% ನಷ್ಟು ರಿಟರ್ನ್ ಅನ್ನ ಹೂಡಿಕೆದಾರರಿಗೆ ತಂದ್ಕೊಟ್ಟಿರುತ್ತೆ. ಅದೇ ಒಂದು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿರ್ತೀನಿ. ಸೊ ನೆಕ್ಸ್ಟ್ ಸಪೋಸ್ ಈ ಒಂದು ಎಕ್ಸಾಂಪಲ್ ಮೂಲಕ ನೆಕ್ಸ್ಟ್ 20 ವರ್ಷಕ್ಕೆ ನಾನು ಹೂಡಿಕೆ ಮಾಡ್ತೀನಿ ಎವ್ರಿ ಮಂತ್ ಆನ್ ಮಂತ್ 2,000 ಅಂತ ನೋಡೋದಾದ್ರೆ ನೀವು ಗಮನಿಸ್ತಾ ಇರಬಹುದು ಇನ್ವೆಸ್ಟೆಡ್ ಅಮೌಂಟ್ ಏನಿದೆಯೋ 4,80,000 ಆಗಿರುತ್ತೆ. ಅಂದ್ರೆ ಟೋಟಲ್ ನಮ್ಮ ಇನ್ವೆಸ್ಟ್ಮೆಂಟ್ ಅಮೌಂಟ್. ಅದಕ್ಕೆ ಎಸ್ಟಿಮೇಟೆಡ್ ರಿಟರ್ನ್, ಎಸ್ಟಿಮೇಷನ್ ಪ್ರಕಾರ ರಿಟರ್ನ್ ಎಷ್ಟಿದೆ ಅಂತ ನೋಡೋದಾದ್ರೆ 15,18,296. ಸೊ ಓವರ್ ಆಲ್ ಟೋಟಲ್ ವ್ಯಾಲ್ಯೂ ಅಂದ್ರೆ 20 ವರ್ಷ ಆದ್ಮೇಲೆ ನಮ್ಮ ಹತ್ರ 4,80,000 ಎಲ್ಲಾ ಸೇರಿಸ್ಕೊಂಡು ಆದ್ಮೇಲೆ ಕೂಡ ಓವರ್ ಆಲ್ ನಮ್ಮ ಇನ್ವೆಸ್ಟ್ಮೆಂಟ್ ಅದಕ್ಕೆ ಬಂದಿರತಕ್ಕಂಥ ರಿಟರ್ನ್ ಎಲ್ಲ ಗಮನಿಸಿದಾಗ ಟೋಟಲ್ ವ್ಯಾಲ್ಯೂ ಬಂದು 19,98,296 ರೂಪಾಯಿಗಳಷ್ಟಾಗಿರುತ್ತೆ. ಸೊ ಇದನ್ನ ಗಮನದಲ್ಲಿ ಇಟ್ಕೊಳ್ಳಿ ನಂಬರ್ನ. ಇದನ್ನ ನೆಕ್ಸ್ಟ್ ಇದೇ ಸೇಮ್ ಎಕ್ಸಾಂಪಲ್ ಅಂದ್ರೆ 2,000 ನಾವೇನ್ ಮಂತ್ ಆನ್ ಮಂತ್ ಇನ್ವೆಸ್ಟ್ ಮಾಡ್ತಾ ಇದೀವೋ ಅದನ್ನ ಹಾಗೆ ಇಟ್ಕೊಂಡು 100% ನಷ್ಟು ಎಕ್ಸ್ಪೆಕ್ಟೆಡ್ ರಿಟರ್ನ್ ಇಟ್ಕೊಂಡು ಓನ್ಲಿ 5 ವರ್ಷ ಮಾತ್ರ ಚೇಂಜ್ ಮಾಡಿ ನೋಡೋಣ. ಅಂದ್ರೆ 25 ವರ್ಷಕ್ಕೆ ಹೂಡಿಕೆ ಮಾಡಿದ್ರೆ ಇದನ್ನೇ ಜಸ್ಟ್ 5 ವರ್ಷ ಎಕ್ಸ್ಟೆಂಡ್ ಮಾಡ್ತಾ ಇದೀವಿ ಅಷ್ಟೇ. ಯಾವ ರೀತಿ ರಿಸಲ್ಟ್ ಇರುತ್ತೆ ಅಂತ ಗಮನಿಸೋದಾದ್ರೆ ದರ್ ವಿಲ್ ಬಿ ಅ ಬಿಗ್ ಡಿಫರೆನ್ಸ್. ನೀವು ಗಮನಿಸ್ತಾ ಇರಬಹುದು ಇನ್ವೆಸ್ಟೆಡ್ ಅಮೌಂಟ್ ಬಂದು 6 ಲಕ್ಷ ಆಗಿರುತ್ತೆ. ಸೊ 4,80,000 ಆಗಲೇ ಇತ್ತು, ಈಗ 6 ಲಕ್ಷ ಆಗಿದೆ. ಎಸ್ಟಿಮೇಟೆಡ್ ರಿಟರ್ನ್, ಟೋಟಲ್ ಎಸ್ಟಿಮೇಟೆಡ್ ರಿಟರ್ನ್ ಬಂದು 31,95,270 ರೂಪಾಯಿಗಳಷ್ಟಾಗಿರುತ್ತೆ. ಸೊ ಹಾಗೆ ಟೋಟಲ್ ವ್ಯಾಲ್ಯೂ ಅಂತ ನೋಡೋದಾದ್ರೆ ಓವರ್ ಆಲ್ 37,95,270 ರೂಪಾಯಿಗಳು. ಅಂದ್ರೆ ನಮ್ಮ ಇನ್ವೆಸ್ಟ್ಮೆಂಟ್ ರಿಟರ್ನ್ ಎರಡೂ ಸೇರಿಸಿಕೊಂಡು ಇಷ್ಟು ಅಮೌಂಟ್ ನಮ್ಮ ಹತ್ರ ಇರ್ತಕ್ಕಂಥದ್ದಾಗಿರುತ್ತೆ. ಸೊ ಎಕ್ಸ್ಟೆಂಡ್ ಮಾಡಿದ್ದು ಎಷ್ಟು ವರ್ಷ? ಬರೀ 5 ವರ್ಷ. ಬಟ್ ಬಂದಿರತಕ್ಕಂಥ ರಿಟರ್ನ್ ಬಿಡ್ಲಲ್ಲಿ ಡಿಫರೆನ್ಸ್ ನೋಡೋದಾದ್ರೆ ಅಜಗಜಾಂತರ ವ್ಯತ್ಯಾಸ ಇತ್ತು. 2,000 ಇನ್ವೆಸ್ಟ್ಮೆಂಟ್ ಮಾಡಿದಾಗ ನಾರ್ಮಲಿ SIP ನಮಗೆ ಅಥವಾ 20 ವರ್ಷಕ್ಕೆ ಹೂಡಿಕೆ ಮಾಡಿದಾಗ ನಮಗೆ 20 ಲಕ್ಷದಷ್ಟು ಓವರ್ ಆಲ್ ಅಮೌಂಟ್ ಜಮೆ ಆಗಿತ್ತು. ಅದೇ ಈ ಒಂದು 5 ವರ್ಷ ಬರೀ 5 ವರ್ಷ ಎಕ್ಸ್ಟೆಂಡ್ ಮಾಡಿರೋದಕ್ಕೆ ಅದು 37 ಲಕ್ಷದವರೆಗೂ ಹೋಗುತ್ತೆ. ಅಂದ್ರೆ 17 ಲಕ್ಷ ಅಡಿಷನಲ್ ರಿಟರ್ನ್ ಬರ್ತಕ್ಕಂತಹ ಒಂದು ಪವರ್ ನಾವು ಕೊಟ್ಟಿರ್ತಕ್ಕಂತಹ ಸಮಯಕ್ಕಿದೆ. ಸೊ ಬೇಸಿಕಲಿ ಇದನ್ನೇ ಕಾಂಪೌಂಡೆಡ್ ರಿಟರ್ನ್ ಅಂತ ಹೇಳ್ತಾರೆ. ಸೊ ಹಾಗಾಗಿನೇ ಎಷ್ಟು ಬೇಗ ನಾವು ಸ್ಟಾರ್ಟ್ ಮಾಡ್ತೀವೋ ಇನ್ವೆಸ್ಟ್ಮೆಂಟ್ ಅನ್ನ ಅಷ್ಟು ಒಳ್ಳೇದು ಅನ್ನೋ ಒಂದು ಇಂಪಾರ್ಟೆಂಟ್ ಪಾಯಿಂಟ್ ಅನ್ನು ನಾವಿಲ್ಲಿ ಕಲಿಬಹುದು. ಯಾರೇ ಬಂದು ಕೇಳಿದ್ರು ನಾನು ಹೇಳೋದು ಆದಷ್ಟು ಬೇಗ ಇನ್ವೆಸ್ಟ್ಮೆಂಟ್ ಅನ್ನ ಸ್ಟಾರ್ಟ್ ಮಾಡಿ. ಎಷ್ಟು ಟೈಮ್ ನಾವು ಕೊಡ್ತೀವೋ ಅಷ್ಟು ನಮಗೆ ಒಂದು ಒಳ್ಳೆಯ ವೆಲ್ತ್ ಜನರೇಟ್ ಆಗ್ತಕ್ಕಂಥ ಸಾಧ್ಯತೆಗಳಿರುತ್ತೆ. ಸೊ ಹಾಗಾಗಿ ಆದಷ್ಟು ಬೇಗ ಇನ್ವೆಸ್ಟ್ಮೆಂಟ್ ಅನ್ನ ಸ್ಟಾರ್ಟ್ ಮಾಡೋದು ಮೊದಲನೆಯ ಇಂಪಾರ್ಟೆಂಟ್ ಟಿಪ್ಸ್ ಆಗಿರುತ್ತೆ ಯಾವುದೇ ಒಬ್ಬ ಬಿಗಿನರ್ಗೆ ನಾನು ಕೊಡ್ತಕ್ಕಂಥದ್ದು. ಇನ್ನು ನೆಕ್ಸ್ಟ್ ಬರ್ತಕ್ಕಂಥ ಇಂಪಾರ್ಟೆಂಟ್ ಟಿಪ್ಸ್ ಬಂದು ಸೇವ್ ಫಸ್ಟ್ ಸ್ಪೆಂಡ್ ನೆಕ್ಸ್ಟ್ ಅಂತ ಹೇಳ್ಕೊಂಡು. ಸೊ ಬೇಸಿಕಲಿ ಏನಪ್ಪಾ ಅಂತಂದ್ರೆ ನಮ್ಮೆಲ್ಲರ ಒಂದು ಮನಿ ಮ್ಯಾನೇಜ್ಮೆಂಟ್ ಫಾರ್ಮುಲಾ ಯಾವ ರೀತಿ ಇರುತ್ತೆ, ಆದಾಯ ಅಂದ್ರೆ ನಮಗೆ ಬರ್ತಕ್ಕಂಥ ಇನ್ಕಮ್ ಏನಿದೆಯೋ ಅದರಲ್ಲಿ ಎಕ್ಸ್ಪೆನ್ಸಸ್ ಗಳೆಲ್ಲ ಹೋಗ್ಬಿಡ್ಲಪ್ಪ, ಖರ್ಚುಗಳೆಲ್ಲ ಹೋಗ್ಬಿಡ್ಲಿ ಫಸ್ಟ್, ಅದಾದ್ಮೇಲೆ ನಾವು ಸೇವಿಂಗ್ ಮಾಡ್ಕೊಳ್ಳೋಣ ಅಥವಾ ಇನ್ವೆಸ್ಟ್ ಮಾಡೋಣ ಅಂತ ನೋಡ್ತಾ ಇರ್ತೀವಿ. ಬಟ್ ಆಕ್ಚುಯಲ್ ಫಾರ್ಮುಲಾ ಏನಿದೆಯೋ, ನಾವು ನಿಜವಾಗ್ಲೂ ಫಿನಾನ್ಷಿಯಲ್ ವೇದಲ್ಲಿ ನಾವು ಸಕ್ಸಸ್ಫುಲ್ ಸಿಗಬೇಕು, ನಮಗೆ ಸಕ್ಸಸ್ ಆಗಬೇಕು ಲಾಂಗ್ ರನ್ ಅಲ್ಲಿ ಅಂತ ಅಂದ್ರೆ ಈ ಫಾರ್ಮುಲಾನ ನಾವು ಉಲ್ಟಾ ಮಾಡಬೇಕಾಗುತ್ತೆ. ನಮಗೆ ಬರ್ತಕ್ಕಂಥ ಆದಾಯ ಏನಿದೆಯೋ ಇನ್ಕಮ್ ಅಲ್ಲಿ ಫಸ್ಟ್ ಸೇವಿಂಗ್ ಕಡೆಗೆ ನಾವು ಫೋಕಸ್ ಮಾಡಬೇಕು. ಎಷ್ಟು ನನ್ನ ಒಂದು ಫಿನಾನ್ಷಿಯಲ್ ಗೋಲ್ ಇರ್ಬೋದು ಅಥವಾ ನನ್ನ ಊರಲ್ಲಿ ಅನ್ಕೊಂಡಿರ್ತಕ್ಕಂಥ ಗುರಿಗಳಿಗೆ ಎಷ್ಟು ಅಮೌಂಟ್ ಬೇಕೋ ಅದನ್ನ ಸಪರೇಟ್ ಆಗಿ ಎತ್ತಿಟ್ಬಿಟ್ಟು ಅದಾದ್ಮೇಲೆ ನಾವು ಮಿಕ್ಕಿರೋ ಒಂದು ಅಮೌಂಟ್ ಅನ್ನ ಪ್ಲಾನ್ ಮಾಡ್ಕೊಳ್ಳೋದಾದ್ರೆ ಇವತ್ತಲ್ಲ ನಾಳೆ ಅಟ್ಲೀಸ್ಟ್ ಎಷ್ಟಾಗುತ್ತೋ ಅಷ್ಟು ನಾವು ಸೇವ್ ಮಾಡೋಕ್ಕಾಗತ್ತಾ? ತುಂಬಾ ಇಂಪಾರ್ಟೆಂಟ್ ಕ್ವಶನ್ ಇದು. ಬಿಕಾಸ್ ಸುಮಾರು ಜನಗಳು ಇವತ್ತಿನ ಪರಿಸ್ಥಿತಿಗಳು ಇರುತ್ತೆ, ಸುಮಾರು ಜನಗಳು ಲೋನು ಆ ತರದ್ದೆಲ್ಲ ಮಾಡ್ಕೊಂಡು ಪರಿಸ್ಥಿತಿಗಳು ಕೆಟ್ಟದಾಗಿರುತ್ತೆ. ಬಟ್ ಸ್ಟಿಲ್ ಆದಷ್ಟು ನಮ್ಮ ಕೈಯಿಂದ ಎಷ್ಟಾಗುತ್ತೋ ಅಷ್ಟು ಸೇವ್ ಮಾಡಬೇಕು ಅನ್ನೋ ಒಂದು ಇಂಪಾರ್ಟೆಂಟ್ ಪಾಯಿಂಟ್ ಅನ್ನ ಮಾರ್ಗನ್ ಹೌಸಲ್ ಅವರು ಸೈಕಾಲಜಿ ಆಫ್ ಮನಿಯಲ್ಲಿ ಹೇಳ್ತಾರೆ. ಸೊ ಈ ಒಂದು ಫಾರ್ಮುಲಾ ಕೂಡ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಮನಿ ಮ್ಯಾನೇಜ್ಮೆಂಟ್ ಅಂತ ನೋಡೋದಾದ್ರೆ, ದುಡ್ಡಿನ ಹಣದ ನಿರ್ವಹಣೆ ಅಂತ ನೋಡೋದಾದ್ರೆ ಸಖತ್ ಕ್ರಿಟಿಕಲ್ ಆಗುತ್ತೆ ಫಿನಾನ್ಷಿಯಲ್ ಜೀವನದಲ್ಲಿ. ಇದಕ್ಕೆ ನಾವು ಇನ್ಕಮ್ ಅಥವಾ ನಮ್ಮ ಆದಾಯ ಅದರಲ್ಲಿ ಸೇವಿಂಗ್ ಅನ್ನ ಮೈನಸ್ ಮಾಡಿ ಅದಾದ್ಮೇಲೆ ಎಕ್ಸ್ಪೆನ್ಸ್ ಗಳನ್ನ ಇಟ್ಕೊಳ್ಬೇಕು ಅನ್ನೋ ಒಂದು ಇಂಪಾರ್ಟೆಂಟ್ ಪಾಯಿಂಟ್ ಅನ್ನ ನಾವಿಲ್ಲಿ ಕಲಿಬಹುದಾಗಿರುತ್ತೆ. ಪಾಯಿಂಟ್ ನಂಬರ್ 3 ಅಥವಾ ಟಿಪ್ ನಂಬರ್ 3 ಅಂತ ನೋಡೋದಾದ್ರೆ ಸ್ಟಾರ್ಟ್ ಸ್ಮಾಲ್. ಯಾವುದೇ ಒಂದು ವಿಷಯ ಆಗಲಿ ಇನಿಷಿಯಲ್ ಲೆವೆಲ್ ಅಲ್ಲಿ ನಾವು ಅಥವಾ ಸ್ಟಾರ್ಟಿಂಗ್ ಲೆವೆಲ್ ಅಲ್ಲಿ ಇಂಪ್ಲಿಮೆಂಟ್ ಮಾಡಕ್ ಹೋದಾಗ ಅಥವಾ ಅದನ್ನ ನೆಕ್ಸ್ಟ್ ಲೆವೆಲ್ಗೆ ಅದರಲ್ಲಿ ಕೆಲಸ ಮಾಡಕ್ ಹೋದಾಗ ನಮ್ಗೆ ಸ್ವಲ್ಪ ಭಯ ಇರುತ್ತೆ, ಯಾವ ರೀತಿ ಕೆಲಸ ಆಗುತ್ತೇನೋ ಅಥವಾ ಯಾವ ರೀತಿ ವರ್ಕ್ ಆಗುತ್ತೇನೋ. ಇದೆಲ್ಲ ತಿಳ್ಕೊಂಡು ಆದ್ಮೇಲೆ ನೆಕ್ಸ್ಟ್ ಲೆವೆಲ್ಗೆ ಬೆಳೆಯೋದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಈ ನಿಟ್ಟಿನಲ್ಲಿ ಹೊಸದಾಗಿ ಯಾರ್ಯಾರು ಶುರು ಮಾಡ್ತಾ ಇದಾರೋ ಅಥವಾ ಹೊಸದಾಗಿ ಯಾರು ಇನ್ವೆಸ್ಟ್ಮೆಂಟ್ ಸ್ಟಾರ್ಟ್ ಮಾಡಬೇಕು ಅಂತ ಅನ್ಕೊಂಡಿರ್ತಾರೋ ಸಣ್ಣದಾಗಿ ಸ್ಟಾರ್ಟ್ ಮಾಡಕ್ಕಾಗತ್ತಾ? ಬಿಕಾಸ್ ಇವತ್ತಿನ ಮಟ್ಟಿಗೆ ಮ್ಯೂಚುವಲ್ ಫಂಡ್ಸ್ ಗಳಿರ್ಬೋದು ಅಥವಾ ETFs ಗಳಿರ್ಬೋದು
ಇರ್ಬೋದು, ಈ ತರದಂತಹ ಆಪ್ಷನ್ಸ್ ಗಳಲ್ಲಿ ಇವತ್ತಿನ ಮಟ್ಟಿಗೆ ಇನ್ವೆಸ್ಟ್ ಮಾಡ್ಲಿಕ್ಕೆ ಇವನ್ ₹500 ಇನ್ವೆಸ್ಟ್ ಮಾಡಬಹುದಾಗಿರುತ್ತೆ. ಈ ಒಂದು ಪಾಯಿಂಟ್ ಅನ್ನ ಗಮನದಲ್ಲಿ ಇಟ್ಕೊಂಡು ನಾವು ಇನ್ವೆಸ್ಟ್ ಮಾಡೋಕೆ ಶುರು ಮಾಡಬಹುದಾ? ಬಿಕಾಸ್ ಯಾವುದೇ ಒಂದು ವಿಷಯ ಆಗಲಿ ಇನಿಷಿಯಲಿ ಸಡನ್ ಆಗಿ ಎಲ್ಲ ರಿಸ್ಕ್ ತಗೊಳ್ಳೋಕೆ ಹಿಂದೆ ಮುಂದೆ ಆಗ್ತಾ ಇರುತ್ತೆ ನಮಗೆ. ಬಿಕಾಸ್ ಅದ್ರಲ್ಲಿ ನಮ್ಗೆ ಅನುಭವ ಇರಲ್ಲ, ಅದ್ರ ಬಗ್ಗೆ ನಮ್ಗೆ ಗೊತ್ತಿರಲ್ಲ, ಎಷ್ಟೋ ಸುಮಾರು ವಿಷಯಗಳಿರುತ್ತೆ. ಬಟ್ ಸಣ್ಣದಾಗಿ ನಾವು ಹೆಜ್ಜೆಗಳನ್ನ ಇಡ್ತಾ ಹೋದಾಗ ಲಾಂಗ್ ರನ್ ಅಲ್ಲಿ ನಮಗೆ ಆಬ್ವಿಯಸ್ಲಿ ದೊಡ್ಡ ದೊಡ್ಡ ಡಿಸಿಷನ್ಸ್ ಗಳನ್ನ ತಗೊಳ್ಳಿಕ್ಕೆ ಧೈರ್ಯ ಬರುತ್ತೆ. ಸೊ ಸ್ಮಾಲ್ ಆಗಿ ಇನ್ವೆಸ್ಟ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಕ್ಕಂತ ಒಂದು ಸಜೆಷನ್ ಕೂಡ ತುಂಬಾ ಕ್ರಿಟಿಕಲ್ ಆಗಿರುತ್ತೆ. ಟಿಪ್ ನಂಬರ್ 4 ನಾನು ಆಲ್ರೆಡಿ ಹೇಳ್ತಾ ಇದ್ದೆ, ಮ್ಯೂಚುವಲ್ ಫಂಡ್ ETFs ಅಂತ ಹೇಳ್ಕೊಂಡು ಎರಡು ರೀತಿಯಲ್ಲಿ ಇನ್ವೆಸ್ಟ್ ಮಾಡಬಹುದು. ಯಾರೊಬ್ಬರು ಹೊಸಬರು ಅಥವಾ ಯಾರೇ ಆದ್ರೂ ಕೂಡ ಎರಡು ಮೇಜರ್ ರೀತಿಯಲ್ಲಿ ಇನ್ವೆಸ್ಟ್ ಮಾಡಬಹುದಾಗಿರುತ್ತೆ. ಮೊದಲನೇದು ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಅಥವಾ DIY ಮೆಥಡ್ ಅಂತಾನು ಹೇಳ್ತಾರೆ. ಅಂದ್ರೆ ನಾವೇ ಖುದ್ದಾಗಿ ಸ್ಟಾಕ್ಸ್ ಗಳು ಅಥವಾ ಶೇರ್ಸ್ ಗಳನ್ನ ಸರ್ಚ್ ಮಾಡಿ ಅದ್ರ ಬಗ್ಗೆ ಫಂಡಮೆಂಟಲ್ ಅನಾಲಿಸಿಸ್, ಟೆಕ್ನಿಕಲ್ ಅನಾಲಿಸಿಸ್, ಸೊ ಖುದ್ದಾಗಿ ನಾವು ರಿಸರ್ಚ್ ಮಾಡಿ ಇನ್ವೆಸ್ಟ್ ಮಾಡ್ತೀವಿ. ಅಷ್ಟೇ ಅಲ್ಲ, ಓವರ್ ಆಲ್ ಪೋರ್ಟ್ಫೋಲಿಯೋ ಮಾನಿಟರಿಂಗ್ ಇರಬಹುದು, ಮನಿ ಮ್ಯಾನೇಜ್ಮೆಂಟ್ ಇರಬಹುದು, ಈ ಎಲ್ಲಾ ಕಂಪ್ಲೀಟ್ ರೆಸ್ಪಾನ್ಸಿಬಿಲಿಟಿ ಖುದ್ದಾಗಿ ನಾವೇ ತಗೊಂಡು ನಮ್ಮ ಎಂಟೈರ್ ಪೋರ್ಟ್ಫೋಲಿಯೋನ ಮ್ಯಾನೇಜ್ ಮಾಡ್ತಾ ಇರ್ತೀವಿ. ಬಟ್ ಎರಡನೆಯ ರೀತಿನೂ ಕೂಡ ಇದೆ. ಇನ್ಫ್ಯಾಕ್ಟ್ ತುಂಬಾ ಸ್ಮಾರ್ಟ್ ರೀತಿ ಅಂತ ಹೇಳ್ಬೋದು. ಎಲ್ಲರಿಗೂ ನಾನು ಸಜೆಸ್ಟ್ ಮಾಡ್ತಕ್ಕಂತಹ ಒಂದು ಮೆಥಡ್ ಮ್ಯೂಚುವಲ್ ಫಂಡ್ಸ್ ಹಾಗೆ ETFs ಗಳಲ್ಲಿ ಇನ್ವೆಸ್ಟ್ ಮಾಡ್ತಕ್ಕಂಥದ್ದು. ಸೊ ಬೇಸಿಕಲಿ ಮ್ಯೂಚುವಲ್ ಫಂಡ್ಸ್ ETFs ಏನು ಅಂತ ಕೇಳಬಹುದು ನೀವು. ಯಾವುದೇ ಒಂದು ಸಮಯದಲ್ಲಿ ಇನ್ವೆಸ್ಟ್ಮೆಂಟ್ ಅಥವಾ ಇನ್ವೆಸ್ಟ್ ಮಾಡಕ್ಕೆ ಯಾರು ರೆಡಿ ಇರ್ತಾರೋ ನಿಮ್ಮಂತಹ ಇನ್ವೆಸ್ಟರ್ಸ್ ಗಳ ಕಡೆಯಿಂದ ಸ್ಮಾಲ್ ಅಮೌಂಟ್ ಅನ್ನ ಕಲೆಕ್ಟ್ ಮಾಡಿಕೊಂಡು ಒಂದು ದೊಡ್ಡ ಏನ್ ಅಮೌಂಟ್ ಆಗುತ್ತೋ ಅದನ್ನ ಒಂದು ಅಸೆಟ್ ಕ್ಲಾಸ್ ಮೇಲೆ ಹೂಡಿಕೆ ಮಾಡ್ತಾರೆ. ಅದು ಇಕ್ವಿಟಿನೇ ಆಗಿರಬಹುದು, ಸ್ಟಾಕ್ ಮಾರ್ಕೆಟ್ ಆಗಿರಬಹುದು ಡೈರೆಕ್ಟ್ ಆಗಿ, ಅಥವಾ ಡೆಬೆಂಚರ್ ಗಳಾಗಿರ್ಬೋದು, ಬಾಂಡ್ಸ್ ಗಳಾಗಿರ್ಬೋದು, ಗೋಲ್ಡ್ ಆಗಿರ್ಬೋದು, ಈ ರೀತಿಯಾದಂತಹ ಒಂದೊಂದು ಮ್ಯೂಚುವಲ್ ಫಂಡ್ಸ್ ಗಳು ಅಥವಾ ಒಂದೊಂದು ETFs ಗಳಿಗೂ ಅದರದ್ದೇ ಆದಂತಹ ಒಂದು ಅಬ್ಜೆಕ್ಟಿವ್ಸ್ ಅಥವಾ ಗುರಿ ಇರುತ್ತೆ. ಅದರ ಬೇಸಿಸ್ ಅಲ್ಲಿ ಅವರು ಇನ್ವೆಸ್ಟ್ ಮಾಡ್ತಾ ಇರ್ತಾರೆ. ಅದನ್ನ ಗಮನಕ್ಕೆ ಇಟ್ಕೊಂಡು ನಾವು ಇನ್ವೆಸ್ಟ್ ಮಾಡಬೇಕು. ಇದ್ರ ಬಗ್ಗೆ ಸುಮಾರು ವಿಡಿಯೋಸ್ ನಾವು ಆಲ್ರೆಡಿ ಅಪ್ಲೋಡ್ ಮಾಡಿದೀವಿ, ವಾಚ್ ಲಿಸ್ಟ್ ಅಲ್ಲಿ ಒಂದ್ಸತಿ ಚೆಕ್ ಮಾಡಬಹುದು ನೀವು. ಸೊ ಬೇಸಿಕಲಿ ಈ ಒಂದು ಸೆಕೆಂಡ್ ಮೆಥಡ್ ಏನಿದೆಯೋ ಬಹಳ ಪ್ರಿಫರಬಲ್ ಮೆಥಡ್ ಆಗಿರುತ್ತೆ ಹೊಸದಾಗಿ ಯಾರು ಸ್ಟಾರ್ಟ್ ಮಾಡಬೇಕು ಅಂತಿರ್ತಾರೋ ಅವರಿಗೆ. ಬಿಕಾಸ್ ಇದರಲ್ಲಿ ಜಾಸ್ತಿ ತಲೆ ಕೆಡಿಸ್ಕೊಳ್ತಕ್ಕಂಥ ವಿಷಯ ಇಲ್ಲ. ನಮ್ಮ ಕಡೆಯಿಂದ ಒಂದು ಸ್ಮಾಲ್ ಅಮೌಂಟ್ ಅನ್ನು ಇನ್ವೆಸ್ಟ್ ಮಾಡಿಕೊಂಡು ನಾವು ನೆಕ್ಸ್ಟ್ ಕನ್ಸಿಸ್ಟೆಂಟ್ ಆಗಿ ಡಿಸಿಪ್ಲಿನ್ ಆಗಿ ಇನ್ವೆಸ್ಟ್ ಮಾಡ್ತಕ್ಕಂಥ ಒಂದು ಆಪ್ಷನ್ ಕೂಡ ನಮಗೆ ಅವೈಲೇಬಲ್ ಇರುತ್ತೆ. ಎರಡನೇದಾಗಿ ನಮಗೋಸ್ಕರ ಬೇರೆಯವರು ಕೆಲಸ ಮಾಡ್ತಾ ಇರ್ತಾರೆ. ಅಫ್ಕೋರ್ಸ್ ನಮ್ಮ ಕಡೆಯಿಂದ ಒಂದು ಸ್ಮಾಲ್ ಪೋರ್ಷನ್ ಅನ್ನ ಕಟ್ ಮಾಡ್ಕೊಳ್ತಾರೆ, ಎಕ್ಸ್ಪೆನ್ಸ್ ರೇಷಿಯೋ ಅಂತ ಹೇಳ್ತಾರೆ ಅದಕ್ಕೆ. ಸೊ ಆ ಒಂದು ಸ್ಮಾಲ್ ಪೋರ್ಷನ್ ನಾವು ಕೊಡೋದ್ರ ಮೂಲಕ ನಮ್ಮ ಎಂಟೈರ್ ಜವಾಬ್ದಾರಿ ನಾವೇನ್ ಹ್ಯಾಂಡಲ್ ಮಾಡ್ತಾ ಇದ್ವೋ ಆ ಜವಾಬ್ದಾರಿಯನ್ನ ಬೇರೆಯವರಿಗೆ ವಹಿಸ್ಬಿಟ್ಟು ನಾವು ಬರ್ತಕ್ಕಂತಹ ಒಂದು ಲಾಭ ಏನಿರುತ್ತೋ ಅದರಿಂದ ಅದನ್ನ ಅನುಭವಿಸ್ತಕ್ಕಂತಹ ಒಂದು ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಸೊ ಹಾಗಾಗಿ ಈ ಒಂದು ಮೆಥಡ್ ಏನಿದೆಯೋ ಸೆಕೆಂಡ್ ಮೆಥಡ್ ಇನ್ಫ್ಯಾಕ್ಟ್ ಸ್ಮಾರ್ಟ್ ಮೆಥಡ್ ಅಂತ ಹೇಳ್ಬೋದು. ಯಾರೇ ಹೊಸಬರಿದ್ರು ಕೂಡ ನಾನು ಈ ಒಂದು ಸಲಹೆಯನ್ನು ಅವ್ರಿಗೆ ಕೊಡ್ತೀನಿ. ಮ್ಯೂಚುವಲ್ ಫಂಡ್ಸ್ ಅಥವಾ ETFs ಗಳಲ್ಲಿ ನೀವು ಹೂಡಿಕೆ ಮಾಡೋದ್ರಿಂದ ನೀವು ಖುದ್ದಾಗಿ ಏನು ತಲೆ ಕೆಡಿಸ್ಕೊಳ್ಳೋದೇನೆ ಓವರ್ ಆಲ್ ಇದರ ರಿಲೇಟೆಡ್ ರಿಟರ್ನ್ಸ್ ಅಥವಾ ಇದರಿಂದ ಬರ್ತಕ್ಕಂಥ ಒಂದು ಲಾಭಾಂಶಗಳೇನಿದೆಯೋ ಲಾಂಗ್ ಟರ್ಮ್ ಅಲ್ಲಿ ಪಡಿತಕ್ಕಂಥ ಸಾಧ್ಯತೆಗಳಿರುತ್ತೆ ಅಂತ ಹೇಳ್ಕೊಂಡು. ಟಿಪ್ ನಂಬರ್ 5 ಸ್ಟೆಪ್ ಅಪ್ SIP. ಸೊ ನಾನೇನು ಆಲ್ರೆಡಿ ಮಾತಾಡ್ತಾ ಇದ್ನೋ ಸಿಸ್ಟಮೆಟಿಕ್ ಇನ್ವೆಸ್ಟ್ಮೆಂಟ್ ಪ್ಲಾನಿಂಗ್ ಬಗ್ಗೆ ನಾನು ಆಲ್ರೆಡಿ ಹೇಳಿದೆ ನಿಮಗೆ. ಸೊ ಬೇಸಿಕಲಿ ಏನಪ್ಪಾ ಅಂದ್ರೆ ಸಿಸ್ಟಮೆಟಿಕ್ ವೇದಲ್ಲಿ ಎವ್ರಿ ಮಂತ್ ಆನ್ ಮಂತ್ ಅಥವಾ ಒಂದು ಪರ್ಟಿಕ್ಯುಲರ್ ಪೀರಿಯಡ್ ಆಫ್ ಟೈಮ್ಗೆ ನೀವು ಕನ್ಸಿಸ್ಟೆಂಟ್ ಅಮೌಂಟ್ ಅನ್ನ ಇನ್ವೆಸ್ಟ್ ಮಾಡ್ತಾ ಹೋಗ್ತೀರಾ. ಮಾರ್ಕೆಟ್ ಹೆಚ್ಚು ಕಡಿಮೆ ಆಗೋದು ನಿಮಗೇನು ಸಂಬಂಧ ಬರಲ್ಲ. ಅದರಲ್ಲಿ ಮಾರ್ಕೆಟ್ ಜಾಸ್ತಿ ಇದ್ದಾಗ ನೀವು ಕಡಿಮೆ ಶೇರ್ಸ್ ಗಳನ್ನ ತಗೊಂಡಿರ್ತೀರಾ. ಮಾರ್ಕೆಟ್ ಕೆಳಗಡೆ ಹೋದ ಅಥವಾ ಕ್ರಾಶ್ ಆದಾಗ ನೀವು ಜಾಸ್ತಿ ಯೂನಿಟ್ಸ್ ಗಳನ್ನ ಅಕ್ಯುಮುಲೇಟ್ ಮಾಡಿರ್ತೀರಾ. ಓವರ್ ದ ಲಾಂಗ್ ರನ್ ನಿಮಗೆ ಒಂದು ಆವರೇಜ್ ರಿಟರ್ನ್ ಸಿಗುತ್ತೆ. ದಟ್ ಇಸ್ ದ ಬ್ಯೂಟಿ ಆಫ್ ಸಿಸ್ಟಮೆಟಿಕ್ ಇನ್ವೆಸ್ಟ್ಮೆಂಟ್ ಪ್ಲಾನಿಂಗ್. ಬಟ್ ಇದರಲ್ಲಿ ನೆಕ್ಸ್ಟ್ ಬರ್ತಕ್ಕಂಥದ್ದು ಸ್ಟೆಪ್ ಅಪ್ SIP ಅಂತ ಬರುತ್ತೆ. ಸೊ ಬೇಸಿಕಲಿ ಏನಪ್ಪಾ ಅಂತಂದ್ರೆ ಲೆಟ್ಸ್ ಸೇ ನೀವು 1,000 ಇನ್ವೆಸ್ಟ್ ಮಾಡೋಕೆ ಶುರು ಮಾಡಿದಿರಾ ಅಂತ ಅನ್ಕೊಳ್ಳೋಣ. ಎಕ್ಸಾಂಪಲ್ ಸೇಕ್ ಈ ವರ್ಷದಲ್ಲಿ ನೀವು 1,000 ಇನ್ವೆಸ್ಟ್ ಮಾಡ್ತಾ ಇದೀರಾ ಅಂತ ಅಂದ್ರೆ ಅಸ್ಯೂಮ್ ದಟ್ ನೆಕ್ಸ್ಟ್ ವರ್ಷಕ್ಕೆ ನಿಮ್ಗೊಂದು 10% ನಷ್ಟು ನಿಮಗೆ ಇನ್ಕ್ರಿಮೆಂಟ್ ಸಿಗುತ್ತೆ ಜಾಬ್ ಅಲ್ಲಿ, ಕರೆಕ್ಟ್ ಅಲ್ವಾ? ಸೊ 10% ನಷ್ಟು ನಿಮ್ಮ ಇನ್ಕಮ್ ಜಾಸ್ತಿ ಆಗಿದೆ ಅಂತ ಅಂದ್ರೆ ಅದೇ ಪೋರ್ಷನ್ ಆಫ್ ಅಮೌಂಟ್ ಅನ್ನ ನೀವು ಯಾಕೆ ಇನ್ವೆಸ್ಟ್ಮೆಂಟ್ ಅಲ್ಲಿ ಜಾಸ್ತಿ ಮಾಡಬಾರ್ದು? ಈ ಒಂದು ಕ್ವಶನ್ ನಿಂದ ಒಂದು ಹುಟ್ಟತಕ್ಕಂತಹ ಒಂದು ಸ್ಟ್ರಾಟಜಿನೇ ಸ್ಟೆಪ್ ಅಪ್ SIP. ಸೊ ಬೇಸಿಕಲಿ 10% ನಷ್ಟು ಇನ್ಕ್ರಿಮೆಂಟ್ ಆಗಿದೆ ಅಂತ ಅನ್ಕೊಳ್ಳೋಣ. ನಿಮಗೆ 1,000ಕ್ಕೆ 10% ಅಂದ್ರೆ ಎಷ್ಟಾಯ್ತು? ₹100 ಆಯ್ತು. ಅಂದ್ರೆ ₹1,000 ಏನ್ ನಾವು ರೆಗ್ಯುಲರ್ ಆಗಿ ಇನ್ವೆಸ್ಟ್ ಮಾಡ್ತಾ ಇದ್ವಿ ಅದಕ್ಕೆ ಮತ್ತೆ ₹100 ಅಡಿಷನ್ ಮಾಡಿ ನೆಕ್ಸ್ಟ್ ವರ್ಷಕ್ಕೆ 1,000 ಬದಲಿಗೆ ₹1,100 ಇನ್ವೆಸ್ಟ್ ಮಾಡ್ತಾ ಹೋಗ್ತೀವಿ ಎವ್ರಿ ಮಂತ್ ಆನ್ ಮಂತ್. ಅದೇ ರೀತಿ ನೆಕ್ಸ್ಟ್ ವರ್ಷಕ್ಕೆ ಮತ್ತೆ ಆ ₹1,100 ನಿಮಗೆ ಏನ್ ಇನ್ಕ್ರಿಮೆಂಟ್ ಸಿಗುತ್ತೋ ಅಥವಾ ನಿಮ್ಮ ಇನ್ಕಮ್ ಅಲ್ಲಿ ಏನ್ ಜಾಸ್ತಿ ಆಗುತ್ತೋ ಇನ್ಕ್ರಿಮೆಂಟ್ ಮಾಡ್ತಾ ಹೋದಾಗ ನಾರ್ಮಲ್ ಇನ್ವೆಸ್ಟ್ಮೆಂಟ್ ನಮಗೆ ಒಂದು ಸಡನ್ ಇನ್ವೆಸ್ಟ್ಮೆಂಟ್ ಅಮೌಂಟ್ ಅಂತ ಸಿಗುತ್ತೆ, ಫಿಕ್ಸೆಡ್ ಅಮೌಂಟ್ ನಾವು ಇನ್ವೆಸ್ಟ್ ಮಾಡ್ಕೊಂಡು ಹೋದಾಗ. ಬಟ್ ಈ ರೀತಿ ಮಾಡಿದಾಗ ನಮ್ಮ ಇನ್ವೆಸ್ಟ್ಮೆಂಟ್ ಅಮೌಂಟ್ ಜಾಸ್ತಿ ಆಗ್ತಾ ಹೋಗುತ್ತೆ, ನಮ್ಗೆ ಗೊತ್ತಿದ್ದೋ ಗೊತ್ತಿಲ್ಲದೇನೋ. ಸೊ ಈ ಒಂದು ಮೆಥಡ್ ಅನ್ನ ಫಾಲೋ ಮಾಡೋದ್ರ ಮೂಲಕ 10 ವರ್ಷ ತಗೊಳ್ತಕ್ಕಂತಹ ಒಂದು ಗೋಲ್ ಏನಿತ್ತು ಅದನ್ನ ಕಡಿಮೆ ಮಾಡ್ತಕ್ಕಂಥ ಚಾನ್ಸಸ್ ಇರುತ್ತೆ. ಇದನ್ನು ಕೂಡ ಒಂದು ಎಕ್ಸಾಂಪಲ್ ಮೂಲಕ ಅರ್ಥ ಮಾಡ್ಕೊಳ್ಳೋಣ. ಸೊ ಇಲ್ಲಿ ನೋಡ್ತಾ ಇರ್ಬೋದು ನೀವು, ಮೊದಲನೇದಾಗಿ ನಾರ್ಮಲ್ SIP ಬಗ್ಗೆ ಮಾತಾಡೋಣ. ಅಂದ್ರೆ ನಾರ್ಮಲ್ SIP ಒಂದು ಎಕ್ಸಾಂಪಲ್ ತಗೊಂಡು ಹೇಳ್ತೀನಿ ನಾನು ನಿಮಗೆ. ಲೆಟ್ಸ್ ಸೇ ನೀವು ₹1,000 ಇನ್ವೆಸ್ಟ್ ಮಾಡ್ತಾ ಇದ್ದೀರಾ ಅಂತ ಅನ್ಕೊಂಡು, ತುಂಬಾ ಸ್ಮಾಲ್ ಅಮೌಂಟ್ ಕನ್ಸಿಡರ್ ಮಾಡಿದ್ದೀನಿ ನಾನು. 12% ನಷ್ಟು ರಿಟರ್ನ್ ಎಕ್ಸ್ಪೆಕ್ಟೆಡ್ ಇದೆ. ನಾನು ಆಲ್ರೆಡಿ ಹೇಳಿದೆ 12% ಏನ್ ರೀಸನ್ ಇದೆ ಅಂತ ಹೇಳ್ಕೊಂಡು. ಲೆಟ್ಸ್ ಸೇ ನೀವು 25 ವರ್ಷ ಇನ್ವೆಸ್ಟ್ ಮಾಡ್ತಾ ಇದ್ದೀರಾ ಅಂತ ಅನ್ಕೊಳ್ಳೋಣ. ₹1,000 ಎವ್ರಿ ಮಂತ್ 12% ಎಕ್ಸ್ಪೆಕ್ಟೆಡ್ ರಿಟರ್ನ್ ಇದ್ರೆ 3 ಲಕ್ಷ ನಿಮ್ ಇನ್ವೆಸ್ಟ್ಮೆಂಟ್ ಇರುತ್ತೆ. ಟೋಟಲ್ ವ್ಯಾಲ್ಯೂ ಏನಿದೆ ನಿಮ್ಮ ಇನ್ವೆಸ್ಟ್ಮೆಂಟ್ ಇಂದು ಎಟ್ ದ ಎಂಡ್ ಆಫ್ 20 ಇಯರ್ 25 ವರ್ಷ ಆದ್ಮೇಲೆ 18,97,635 ಆಗುತ್ತೆ. ಇದು ನಾರ್ಮಲ್ SIP. ಸೊ ಇವಾಗ ಗ್ರೋದಲ್ಲಿ ಇರ್ತಕ್ಕಂಥ ಸ್ಟೆಪ್ ಅಪ್ SIP ನಾನು ತಗೊಂಡ್ಬಿಟ್ಟು ನಿಮ್ಗೊಂದು ಎಕ್ಸಾಂಪಲ್ ಕೊಡ್ತೀನಿ ಯಾವ ರೀತಿ ಆಗುತ್ತೆ ಅಂತ. ಸ್ಟೆಪ್ ಅಪ್ SIP ಬಗ್ಗೆ ಮಾತಾಡ್ತಾ ಇರೋದು. ಲೆಟ್ಸ್ ಸೇ ನೀವು ₹1,000 ಇನ್ವೆಸ್ಟ್ ಮಾಡ್ತಾ ಇದ್ರ ಅಂತ ಅನ್ಕೊಳ್ಳೋಣ. ಸೇಮ್ ಎಕ್ಸಾಂಪಲ್
ಸೊ ಆನ್ಯುವಲಿ ನೀವು 5%, ಬೇಡ 10% ತಗೊಳ್ಳೋಣ. ಸೊ ಟೋಟಲ್ 10% ಅಮೌಂಟ್ ಏನಿದೆ ಅಂದ್ರೆ ₹1,000 ಈ ವರ್ಷ ಮಾಡ್ತಾ ಇದ್ರೆ ನೆಕ್ಸ್ಟ್ ವರ್ಷಕ್ಕೆ 1,100, ಅದ್ರದ್ದು 10% ನೆಕ್ಸ್ಟ್ ವರ್ಷ ಈ ರೀತಿ ಹೋಗುತ್ತೆ. ಸೊ 10% ಸ್ಟೆಪ್ ಅಪ್ ಅಂತ ಹೇಳ್ತೀವಿ. ಇದನ್ನ ಸ್ಟೆಪ್ ಅಪ್ ತಗೊಂಡಿದ್ದೀನಿ ನಾನು. 100% ಎಕ್ಸ್ಪೆಕ್ಟೆಡ್ ರಿಟರ್ನ್ 100% ಇದೆ. ಟೈಮ್ ಪೀರಿಯಡ್ ಬಂದು ಸೇಮ್ 25 ವರ್ಷನೇ ಕೊಡ್ತೀನಿ ನಾನು. ಸೊ ಇವಾಗ ಗಮನಿಸ್ತಾ ಇರಬಹುದು ನೀವು ರಿಸಲ್ಟ್ ಅಲ್ಲಿ ಎಷ್ಟು ವೇರಿಯೇಷನ್ಸ್ ಇದೆ ಅಂತ ಹೇಳ್ಕೊಂಡು. ಓಲ್ಡ್ ಎಕ್ಸಾಂಪಲ್ ನಮ್ಗೆ ಎಷ್ಟು ಬರ್ತಾ ಇತ್ತು, ₹18,97,635 ನಾರ್ಮಲಿ SIP ಬಂದ್ರೆ, ಇದೇ ಒಂದು ಎಕ್ಸರ್ಸೈಸ್ ಅನ್ನ ನಾವು ಸ್ಟೆಪ್ ಅಪ್ ಮಾಡಿದಾಗ ನಮಗೆ ₹40,19,618. ಅಂದ್ರೆ ಯು ಕ್ಯಾನ್ ಜಸ್ಟ್ ಇಮ್ಯಾಜಿನ್ ಎಷ್ಟು ಮತ್ತೆ ಎಡಿಷನಲ್ ಏನ್ ರಿಟರ್ನ್ ಇತ್ತು ನಿಮಗೆ 2-3 ವರ್ಷದಲ್ಲಿ ಬರ್ತಕ್ಕಂಥ ರಿಟರ್ನ್ ಮತ್ತೆ ಕಡಿಮೆ ಮಾಡ್ತು ಅಂದ್ರೆ ನಿಮ್ಮ ಅಷ್ಟು ಟೈಮ್ ನ ಉಳಿಸುತ್ತೆ ಸ್ಟೆಪ್ ಅಪ್ SIP. ಈ ಒಂದು ಸಜೆಷನ್ ಕೂಡ ನಾನು ಎಲ್ಲ ಹೊಸಬರಿಗೂ ಹೇಳ್ಕೊಡ್ತೀನಿ. ಇದನ್ನ ಸ್ಟೆಪ್ ಅಪ್ ಮಾಡಿ, ನಿಮ್ಮ ಇನ್ವೆಸ್ಟ್ಮೆಂಟ್ ಅನ್ನ ಸ್ಟೆಪ್ ಅಪ್ ಮಾಡಿ. ನಿಮ್ಮ ಇನ್ಕ್ರಿಮೆಂಟ್ ಸ್ಟೆಪ್ ಅಪ್ ಆಗಿದೆ ಅಂತಂದ್ರೆ ನಿಮ್ಮ ಇನ್ವೆಸ್ಟ್ಮೆಂಟ್ ಕೂಡ ಸ್ಟೆಪ್ ಅಪ್ ಆಗಬೇಕು ಅನ್ನೋ ಇಂಪಾರ್ಟೆಂಟ್ ಪಾಯಿಂಟ್ ಅನ್ನು ನಾವಿಲ್ಲಿ ಕಲಿಬಹುದಾಗಿರುತ್ತೆ. ಟಿಪ್ ನಂಬರ್ 6, ಬಿ ಕನ್ಸಿಸ್ಟೆಂಟ್. ಅಂದ್ರೆ ಯಾವುದೇ ಒಂದು ವಿಷಯ ಆಗಲಿ ಕನ್ಸಿಸ್ಟೆನ್ಸಿ ಇಸ್ ದ ಕೀ ಅಂತ ಹೇಳ್ಕೊಂಡು ಸುಮಾರು ಕಡೆ ಹೇಳ್ತಾರೆ. ಬರೀ ಇನ್ವೆಸ್ಟ್ಮೆಂಟ್ ಅಂತ ಅಲ್ಲ, ಯಾವುದೇ ಒಂದು ವಿಷಯದಲ್ಲಿ ನಮಗೆ ಸಕ್ಸಸ್ ಸಿಗಬೇಕು, ಯಾವುದೇ ಒಂದು ವಿಷಯದಲ್ಲಿ ನಮಗೆ ಗ್ರೋತ್ ಆಗಬೇಕು ಅಂತ ಅಂದ್ರೆ ಕನ್ಸಿಸ್ಟೆನ್ಸಿ ತುಂಬಾ ಇಂಪಾರ್ಟೆಂಟ್. ಬೆಸ್ಟ್ ಎಕ್ಸಾಂಪಲ್ ಏನಪ್ಪಾ ಅಂದ್ರೆ, 1 ದಿನ 2 ದಿನ ವಾಕಿಂಗ್ ಹೋದ್ರೆ ಎಫೆಕ್ಟ್ ಕಾಣಲ್ಲ ಅದ್ರದ್ದು. ಅದೇ ಎವ್ರಿ ಡೇ 20 ಮಿನಿಟ್ ನೀವು 1 ವರ್ಷ ವಾಕಿಂಗ್ ಹೋಗ್ತಾ ಇದ್ದೀರಾ ಅಂತ ಅಂದ್ರೆ ಸ್ಲೋ ಆಗಿ ಅದರ ಒಂದು ರಿಸಲ್ಟ್ ಸ್ಲೋ ಆಗಿ ನಿಮ್ಮ ಹೆಲ್ತ್ ಅಲ್ಲಿ, ನಿಮ್ಮ ಫಿಟ್ನೆಸ್ ಅಲ್ಲಿ ಕಂಡು ಬರುತ್ತೆ. ಸಿಮಿಲರ್ಲಿ ಇನ್ವೆಸ್ಟ್ಮೆಂಟ್ ಕೂಡ ಅಷ್ಟೇನೆ. ನೀವು ₹1,000 ಇನ್ವೆಸ್ಟ್ ಮಾಡ್ತಾ ಇದ್ದೀರಾ, ವೆಲ್ ಅಂಡ್ ಗುಡ್. ಬಟ್ ಅದನ್ನ ಎಷ್ಟು ಕನ್ಸಿಸ್ಟೆಂಟ್ ಆಗಿ ನೀವು ಎಷ್ಟು ಡ್ಯೂರೇಷನ್ ಗೆ ನೀವು ಇನ್ವೆಸ್ಟ್ ಮಾಡ್ತೀರಾ ಅನ್ನೋದ್ರ ಮೇಲೆ ನಿಮ್ಮ ಓವರ್ ಆಲ್ ರಿಸಲ್ಟ್ ಡಿಪೆಂಡ್ ಆಗುತ್ತೆ. ಬಿಕಾಸ್ ಥಿಯರಿಟಿಕಲಿ ನಾವು ಎಷ್ಟೇ ಕ್ಯಾಲ್ಕುಲೇಟ್ ಮಾಡಿ ನೋಡಬಹುದು, ಎಕ್ಸೆಲ್ ಶೀಟ್ ಅಲ್ಲಿ ಡ್ರ್ಯಾಗ್ ಮಾಡಿ ನೋಡಬಹುದು, ಎಲ್ಲ ಚೆನ್ನಾಗಿ ಕಾಣುತ್ತೆ. ಬಟ್ ಪ್ರಾಕ್ಟಿಕಲಿ ಯಾವಾಗ ಪಾಸಿಬಲ್ ಇದೆ ಅದು, ಪ್ರಾಕ್ಟಿಕಲಿ ಅದನ್ನ ಅಚೀವ್ ಮಾಡ್ತಕ್ಕಂಥ ಪಾಸಿಬಿಲಿಟಿ ಯಾವಾಗ ಜಾಸ್ತಿ ಆಗುತ್ತೆ ಅಂತಂದ್ರೆ ಅದ್ರ ತರಾನೇ ನಾವು ನಡ್ಕೊಂಡಾಗ. ಸೊ ಕನ್ಸಿಸ್ಟೆನ್ಸಿ ಅನ್ನೋ ಒಂದು ವಿಷಯನ ಗಮನದಲ್ಲಿ ಇಟ್ಕೊಂಡು ನಾವು ಕನ್ಸಿಸ್ಟೆಂಟ್ ಆಗಿ ಡಿಸಿಪ್ಲಿನ್ ಆಗಿ ಮಾರ್ಕೆಟ್ ಅಲ್ಲಿ ಇನ್ವೆಸ್ಟ್ ಮಾಡೋಕೆ ಶುರು ಮಾಡಿದ್ದೆ ಆದ್ರೆ ಇವತ್ತಿಂದ ಲಾಂಗ್ ರನ್ ಅಲ್ಲಿ ಒಂದು ಒಳ್ಳೆ ವೆಲ್ತ್ ಮಾರ್ಕೆಟ್ ಇಂದ ಜನರೇಟ್ ಮಾಡ್ತಕ್ಕಂಥ ಸಾಧ್ಯತೆಗಳು ಜಾಸ್ತಿ ಆಗುತ್ತೆ. ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್, ಲಾಸ್ಟ್ ಟಿಪ್ ಅಂತ ಹೇಳೋದಾದ್ರೆ ಹ್ಯಾವ್ ಪೇಷನ್ಸ್. ಪೇಷನ್ಸ್ ಪ್ಲೇಸ್ ವೆರಿ ಕ್ರಿಟಿಕಲ್ ರೋಲ್. ತಾಳ್ಮೆ ಅನ್ನೋದು ತಾಳಿದವನು ಬಾಳಿ ಅನ್ನೋ ಒಂದು ಗಾದೆ ಮಾತಾ ಇದೆ ಕನ್ನಡದಲ್ಲಿ. ಸೊ ನಮ್ಗೆ ಎಷ್ಟು ತಾಳ್ಮೆ ಇರುತ್ತೆ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಬಿಕಾಸ್ ನಾವು ಎಷ್ಟೋ ಎಕ್ಸಾಂಪಲ್ಸ್ ನ ನೋಡಿದೀವಿ ಇಷ್ಟೊತ್ತರೆಗೂ, ಎಷ್ಟೋ ಒಂದು ಉದಾಹರಣೆಗಳನ್ನ ನೋಡಿದ್ವಲ್ಲ, ಆ ಉದಾಹರಣೆಗಳು ರಿಯಲ್ ವರ್ಲ್ಡ್ ಅಲ್ಲಿ ಅಚೀವ್ ಆಗಬೇಕು ಅಂತಂದ್ರೆ ಅದ್ರ ತರನೇ ನಾವು ನಡ್ಕೋಬೇಕಾಗುತ್ತೆ. ಆಬ್ವಿಯಸ್ಲಿ ನಾವು ಏನ್ ಪ್ಲಾನ್ ಮಾಡಿರ್ತೀವೋ ಅದಕ್ಕೆ ಸ್ಟಿಕ್ ಆಗಿ ನಾವು ಅದ್ರ ಪ್ರಕಾರ ನಡ್ಕೊಂಡಾಗ ಮಾತ್ರ ಅದರಿಂದ ರಿಸಲ್ಟ್ ಬರ್ತಕ್ಕಂಥ ಚಾನ್ಸಸ್ಗಳಿರುತ್ತೆ. ಸೊ ಇದು ಪಾಸಿಬಲ್ ಆಗೋದು ನಮ್ಮಲ್ಲಿ ಇರತಕ್ಕಂಥ ತಾಳ್ಮೆ. ಬಿಕಾಸ್ ಮಾರ್ಕೆಟ್ ಅಂತ ಅಂದ್ರೆ ವಾಲಟಿಲಿಟಿ ಇರುತ್ತೆ, ಎಷ್ಟೋ ವೇರಿಯೇಷನ್ಸ್ ಆಗ್ತಾ ಇರುತ್ತೆ. ಶಾರ್ಟ್ ಟರ್ಮ್ ಅಲ್ಲಿ ಸುಮಾರು ವಾಲಟಿಲಿಟೀಸ್ ಗಳಿರುತ್ತೆ. ನಾವು ಅದನ್ನೆಲ್ಲ ಅಯ್ಯೋ ಇದಾಗ್ಬಿಡ್ತು, ಇದಾಗೋಯ್ತು ಹಂಗಾಗೋಯ್ತು ಅಂತ ಹೇಳ್ಕೊಂಡು ನಾವೇನಾದ್ರೂ ನಮ್ಮ ಎಮೋಷನಲಿ ಡಿಸಿಷನ್ಸ್ ಗಳನ್ನ ತಗೊಂಡಿದ್ದೆ ಆದ್ರೆ ನಾವು ಮಾಡಿರ್ತಕ್ಕಂಥ ಪ್ಲಾನ್ಗೆ ಮೀನಿಂಗ್ ಇರಲ್ಲ. ಸೊ ಕನ್ಸಿಸ್ಟೆನ್ಸಿ ಹಾಗೆ ಪೇಷನ್ಸ್ ಅನ್ನ ಇಟ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಇದಕ್ಕೆ ಅನ್ಸುತ್ತೆ ವಾರನ್ ಬಫೆಟ್ ಅವ್ರ ಒಂದ್ ಕಡೆ ಹೇಳ್ತಾರೆ, ಯಾವುದೇ ಒಂದು ವಿಷಯದಲ್ಲಿ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಏನಪ್ಪಾ ಅಂತಂದ್ರೆ ಯಾರು ಡಿಸಿಪ್ಲಿನ್ ಆಗಿರ್ತಾರೋ ಅವ್ರಿಗೆ, ಯಾರು ಡಿಸಿಪ್ಲಿನ್ ಆಗಿರಲ್ವೋ ಅವ್ರ ಕಡೆಯಿಂದ ದುಡ್ಡು ಪಾಸ್ ಆಗುತ್ತೆ ಅಂತ ಹೇಳ್ಕೊಂಡು. ಸೊ ಈ ಒಂದು ವಿಷಯನ ನಾವು ಕರೆಕ್ಟ್ ಆಗಿ ಅರ್ಥ ಮಾಡ್ಕೋಬೇಕು. ಪೇಷನ್ಸ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ರೋಲ್ ನ ವಹಿಸುತ್ತೆ. ನಾಟ್ ಜಸ್ಟ್ ಇನ್ ಇನ್ವೆಸ್ಟ್ಮೆಂಟ್, ಎಲ್ಲ ಒಂದು ಅಸ್ಪೆಕ್ಟ್ಸ್ ಅನ್ನು ಕೂಡ, ಬಟ್ ಇನ್ವೆಸ್ಟಿಂಗ್ ಅಲ್ಲಿ ಬಹಳ ಕ್ರಿಟಿಕಲ್ ರೋಲ್ ನ ವಹಿಸುತ್ತೆ ತಾಳ್ಮೆ ಅನ್ನೋದು. ಸೊ ಹಾಗಾಗಿ ತಾಳ್ಮೆಯಿಂದ ಎಫೆಕ್ಟಿವ್ ವೇದಲ್ಲಿ ನಾವು ಪ್ರಾಪರ್ ವೇದಲ್ಲಿ ಪ್ಲಾನ್ ಮಾಡ್ಕೊಂಡು ನಮ್ಮ ಗೋಲ್ಸ್ ಗಳು ಏನಿದೆಯೋ ಅದನ್ನ ಕರೆಕ್ಟ್ ಆಗಿ ಸೆಗ್ರಿಗೇಟ್ ಮಾಡಿ ಲಾಂಗ್ ಟರ್ಮ್ ವ್ಯೂ ಇಟ್ಕೊಂಡು ಲಾಂಗ್ ಟರ್ಮ್ ಗೆ ನಾವು ಕರೆಕ್ಟ್ ಆಗಿ ನಮ್ಮ ಪ್ಲಾನ್ ಅನ್ನ ಎಕ್ಸಿಕ್ಯೂಟ್ ಮಾಡಿದ್ದೆ ಆದ್ರೆ ವಿತ್ ಕನ್ಸಿಸ್ಟೆನ್ಸಿ ಅಂಡ್ ಡಿಸಿಪ್ಲಿನ್, ಇವತ್ತಲ್ಲ ನಾಳೆ ಫಿನಾನ್ಷಿಯಲ್ ಫ್ರೀಡಮ್ ಅಥವಾ ಹಣಕಾಸಿನ ವಿಚಾರದಲ್ಲಿ ನಾವು ಸ್ವತಂತ್ರವನ್ನ ಪಡಿಬಹುದಾಗಿರುತ್ತೆ. ಐ ಹೋಪ್ ನಾನು ಇಲ್ಲಿವರೆಗೂ ಕೊಟ್ಟಿರ್ತಕ್ಕಂಥ ಮಾಹಿತಿ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ನಿಮಗೆ ಏನಾದ್ರು ಕ್ವಶನ್ಸ್ ಗಳಿದ್ರೆ ನಮಗೆ ಕಮೆಂಟ್ ಮೂಲಕ ತಿಳಿಸಿ. ಮೋಸ್ಟ್ ಇಂಪಾರ್ಟೆಂಟ್ಲಿ ಈ ರೀತಿಯಾದಂತಹ ಮಾಹಿತಿಗಳು ಇವತ್ತಿನ ಮಟ್ಟಿಗೆ ಕನ್ನಡದಲ್ಲಿ ಎಲ್ರಿಗೂ ದೊರೆಯಬೇಕಾಗಿದೆ. ಇದಕ್ಕೋಸ್ಕರ ನಮ್ಮ ಕಡೆಯಿಂದ ಸುಮಾರು ಕೆಲಸಗಳನ್ನು ನಾವು ಮಾಡ್ತಾ ಇದೀವಿ. ನಮಗೆ ಸಪೋರ್ಟ್ ಮಾಡಬೇಕು ಅಂತಂದ್ರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕಾನ್ ಅನ್ನು ಕೂಡ ಕ್ಲಿಕ್ ಮಾಡಿ. ನಾನು ಇಲ್ಲಿವರೆಗೂ ಕೊಟ್ಟಿರ್ತಕ್ಕಂಥ ಮಾಹಿತಿ ಎಜುಕೇಶನಲ್ ಪರ್ಪಸ್ ಗೆ ಮಾತ್ರ, ಯಾವುದೇ ರೀತಿಯ ಬೈಸೆಲ್ ರೆಕಮೆಂಡೇಶನ್ಸ್ ಅಲ್ಲ. ಯಾವುದೇ ಹೂಡಿಕೆಯನ್ನು ಮಾಡೋದಕ್ಕಿಂತ ಮುಂಚೆ ಪ್ರಾಪರ್ ಆಗಿ ಅನಲೈಸ್ ಮಾಡಿ ಡಿಸಿಷನ್ ತಗೊಳ್ಳೋದಕ್ಕದು. ಬಿಕಾಸ್ ಸ್ಟಾಕ್ ಮಾರ್ಕೆಟ್ ಇನ್ವೆಸ್ಟ್ಮೆಂಟ್ಸ್ ಆರ್ ಸಬ್ಜೆಕ್ಟ್ ಟು ಮಾರ್ಕೆಟ್ ರಿಸ್ಕ್. ಇಷ್ಟು ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ನಿಮಗೆ ನೆಕ್ಸ್ಟ್ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಜೈ ಹಿಂದ್. Investment in securities market are subject to market risks. Read all the related documents carefully before investing. Please read the risk disclosure documents carefully before investing in equity shares, derivatives, mutual fund, and or other instruments traded on the stock exchanges.